ಜನಪ್ರಿಯ ಶಾಸಕರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ಮೈಲುಗಲ್ಲಾಗಿರುವಂತಹ ಮಾನ್ಯ ಶಾಸಕರಿಗೆ ಎಲ್ಲರೂ ಎದ್ದು ನಿಂತು ಗೌರವಿಸುವ ಮುಖಾಂತರ ಸ್ವಾಗತ ಕೋರಬೇಕು. ಮಾನ್ಯ ಶಾಸಕರಿಗೆ ಈ ನಮ್ಮ ಕಾರ್ಯಕ್ರಮ ಆತ್ಮೀಯ ಸ್ವಾಗತ. ಅದೇ ರೀತಿ ಆಸೀನರತಕ್ಕಂಥ ನಮ್ಮ ಸೋನಿಯಾ ಗಾಂಧಿ ನಗರ, ನಿಜಾಮ್ ಟೌನು, ನಿಲ್ಗುಂದಿ ಔಟು, ಬಿಡಿ ಕಾರ್ಮಿಕರ ಪ್ಲಾಟು ಹಾಗೂ 2ನೇ ಹಂತ ಸೋನಿಯಾ ಗಾಂಧಿ ನಗರ, ಪಾಂಡುರಂಗಕಲ್ಲಿ, ಬಿಡ್ನಾ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ. ನಾ ಹಂತ ಹೆಸರು ಕರಿತೀನಿ, ತಾವೆಲ್ಲರೂ ಬಂದು ವೇದಿಕೆ ಮೇಲೆ ಆಸೀನರಾಗಬೇಕಂದು ವಿನಂತಿ. ಮೊದಲಾಗಿ ಸೋನಿಯಾ ಗಾಂಧಿ ನಗರದ ಬಿಡ್ನಾರ್ ಮೋಹನ್ ಹಸುಂಡಿ ಸಾಹೇಬರು ಹಾಗೂ ನಮ್ಮ ಹನುಮಾನ್ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದಂಥ ಯಮನೂರ್ ಜಾಧವ್ ಅವರು, ರಮೇಶ್ ಜಾವಡೇಕರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ. ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ನಗರದ ಜಮಾತಿನ ಮುತೋಲಿಗಳಾದಂಥ ಬಾಬಾಜಿ ನದಾಫ್ ಅವರು, ಹಿದಾಯತ್ ಸಾಬ್ ಮುಲ್ಲಾ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿ. ಅದೇ ರೀತಿ ನಿಜಾಮ್ ಟೌನ್ ಹಿರಿಯರಾದಂಥ ಜನ ಬಾರೂವಾಲಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಸೋನಿಯಾ ಗಾಂಧಿ ನಗರದ 2ನೇ ಹಂತದ ಹಿರಿಯರಾದಂಥ ಬಾಬಣ್ಣ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಪಾಂಡುರಂಗ ಕಾಲನಿ ಹಿರಿಯರಾದಂಥ ಜಯಪ್ಪ ರೋಗಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಬಿಡ್ನಾ ಗ್ರಾಮದ ಹಿರಿಯರಾದಂಥ ಜನಾಬ್ MK ನದಾಫ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೂ ಬಿಡಿ ಕಾರ್ಮಿಕ ಪ್ಲಾಟ್ನ ಹಿಡಿದಂತ GS ಬಸ್ತಿ ಮುತುವಲಿಗಳು ಇವರು ಕೂಡ ಆಗಮಿಸಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತ ಸಾಧನೆಗೈದು ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾದಂತ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅದ್ಭುತವಾದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಾಗಿ ಇವತ್ತು ಇಲ್ಲಿ ತಮ್ಮನ್ನೆಲ್ಲ ಸೇರಿಸಿ ಕರೆಯಲಾಗಿದೆ. ಅದಕ್ಕೆ ತಾವು ಕರೆಗೆ ಹೋಗೊಟ್ಟು ತಾವೆಲ್ಲರೂ ಇಲ್ಲಿ ಬಂದು ನಮ್ಮ ಶಾಸಕರಿಗೆ ಸಂಪೂರ್ಣವಾದ ಬೆಂಬಲವನ್ನು ತೋರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಶಾಸಕರ ಪರವಾಗಿ ಹಾಗೂ ನಮ್ಮ ಸಮಸ್ತ ವೇದಿಕೆಗಳಿಂದ ದುಡಿದರ ಪರಗೂ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರನ್ನು ನಮ್ಮ ಮೋಹನ್ ಹಸುಂಡಿ ಅವರು ಸ್ವಾಗತಿಸುತ್ತಾರೆ. ಸಮಯ ಬಹಳ ಆಗಿರೋದ್ರಿಂದ ಈ ಒಂದು ನಿಮ್ಮೆಲ್ಲರ ನಗರ ಪಾಲಿಕೆ ಮಾಜಿ ಸದಸ್ಯರಂತ ಎಂ ಜಾಧವ್ ಅವರು ವೇದಿಕೆ ಮೇಲಿದ್ದಂಥ ಯಾವತ್ತೂ ಈ ಭಾಗದ ಗುರು ಹಿರಿಯರೇ, ಮುತೋಲಿಯವರೇ, ಎಲ್ಲ ಸಮಾಜದ ಮುಖಂಡರೇ, ಗುರುಗಳೇ, ಬಹುಶಃ ನಾವೆಲ್ಲರೂ ಇಷ್ಟು ತಡವಾಗಿ ಆದರೂ ಕೂಡ ರಾತ್ರಿ 10 ಗಂಟೆ ಆದರೂ ಕಾಯಕ್ಕಂತೇವೆ ಅಂತಂದ್ರೆ ನಮ್ಮ ನಾಯಕರಿಗೆ ಅಷ್ಟು ಪ್ರೀತಿ ನಮ್ಮ ನಾಯಕರ ಮೇಲಿದೆ ಅಂತ. ಯಾಕಂದರೆ ಮಂದಿಗೆ ಯಾರಾದರೂ ಕರ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯರು, DK ಶಿವಕುಮಾರ್, ಎಲ್ಲ ಮಂತ್ರಿಗಳು ಬರ್ತಾರ. ಅದು ಸಮಾರಂಭದ ಅಧ್ಯಕ್ಷತೆಯಪ್ಪ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೀತಾರೆ. ನಮ್ದು ಹೆಣ್ಣು, ಯಾಕಂದ್ರೆ ಯಾರೋ ಬರ್ತಾರೆ ಯಾರೋ ಹೋಗ್ತಾರ, ಎಲ್ಲ ನಡೀತದೆ ಸರ್ಕಾರಿ ಕಾರ್ಯಕ್ರಮ ಅನ್ನೋದು ಇದು ಬೇಡ. ನಮ್ಮ ಶಾಸಕರು ನಮ್ಮ ಸಭೆ ಉದ್ದೇಶಿಸಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು ಸನ್ಮಾನ ಇಲ್ಲಿ ಸೇರಿದಂಥ ಸೋನಿಯಾ ಗಾಂಧಿ ನಗರ್, ಬಿಡಿ ಕಾರ್ಮಿಕರ ಪ್ಲಾಟು ಮತ್ತು ನೀಲಗುಂದ ಲೇಔಟು, ನಿಜಾಮಿ ಟೌನು, ಆಮೇಲೆ ಪಾಂಡುರಂಗ ಕಾಲನಿ, ಸೋನಿಯಾ ಗಾಂಧಿ ನಗರ್ 2ನೇ ಹಂತ, ಬಿಡ್ನಾಳ್ ಜಮಾತಿನ ಮತ್ತು ಈ ಭಾಗದ ಎಲ್ಲ ಹಿರಿಯರು, ಗುರು ಹಿರಿಯರು, ತಾಯಂದಿರು, ಸಹೋದರ ಸಹೋದರಿಯರು ತಾವೆಲ್ಲ ಕೂಡ ಇದರಲ್ಲಿ ಭಾಗಿಯಾಗಿದ್ರಿ. ಈಗಾಗಲೇ ಮೋಹನ್ ಹಸುಂಡಿ ಅವರು ಕೂಡ
ಭಾಳಷ್ಟು ಯಾವ ರೀತಿ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅನ್ನುವಂಥದ್ದು ಕೂಡ ನಿಮ್ಮ ಎದುರಿಗೆ ಪ್ರಸ್ತಾಪ ಮಾಡಿದ್ದಾರೆ. ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಂಗಿಲ್ಲ, ಯಾರು ಅನ್ಯತಾ ಭಾವಿಸ್ಬಾರ್ದು, ಎಲ್ಲ ನಮ್ಮ ಲೀಡರ್ಗಳಾದಾರೆ ಎಲ್ಲರೂ. ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ನಿಮಗೆ ಕ್ಷಮೆ ಯಾಚಿಸ್ತೀನಿ. ಪಾಪ 8:00 ಬಂದು ಕೂತ್ಕೊಂಡಿರ್ತಿಲ್ಲ, 9:00 ಒಂದು ತಾಸು ಲೇಟ್ ಆಗೈತಿ. ಅದಕ್ಕೆ ದಯಮಾಡಿ ಅಲ್ಲಿ ಜಮೀರ್ ಅಹಮದ್ ಸಾಹೇಬರು ಡೆಲ್ಲಿಯಿಂದ ಬಂದರು, ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಬೇರೆ ವಿಚಾರಗಳಿತ್ತು, ಅದು ಮಾತಾಡಿ ಬರಲಿಕ್ಕೆ ಅದು ಸಮಯ ಆಯಿತು. ಅದಕ್ಕೆ ಯಾರೂ ಅನ್ಯತಾ ಭಾವಿಸ್ಬಾರ್ದು. ಮೊದಲನೇದಾಗಿ ಇವತ್ತೆಲ್ಲ ಈ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಕಾಂಗ್ರೆಸ್ ಪಕ್ಷ ಅಂದರೆ ಬಡವ್ರ ಪಕ್ಷ. ಬಹುಶಃ ನಮ್ದೆಲ್ಲ ದುರ್ದೈವ ಅಂತಂದ್ರೆ ಮನಿ ಭಾಳ ಕಡೆ ಎಲ್ಲ 90% ನಮ್ಮೆಲ್ಲ ಕಾಂಗ್ರೆಸ್ಸೇ ಈ ಭಾಗದಾಗ ಎಲ್ಲರೂ. ಒಂದು 10% ದುರ್ದೈವ ಅಂತಂದ್ರೆ ಕಾಂಗ್ರೆಸ್ ಪಕ್ಷದವರು ಮನೆ ಕಟ್ಟಿ ನಿಮ್ಗೆ ಹಕ್ಕುಪತ್ರ ಈಗೆಲ್ಲ ಇನ್ನೊಂದು 700 ಉಳ್ದಾವದ ಹಕ್ಕುಪತ್ರ ಕೊಡಕತ್ತೀವಿ. ಹಕ್ಕುಪತ್ರ ಕೊಟ್ಟು ನಿಮ್ಮ ಮನೆ ಸ್ವಂತ ಮಾಡಿ, ನಿಮಗೆಲ್ಲ ರೋಡ್ ಮಾಡಿ, ಗಟ್ರ್ ಮಾಡಿ, ಲೈಟ್ ಮಾಡಿ, ಗಾರ್ಡನ್ ಮಾಡಿ, ದವಾಖಾನೆ ಮಾಡಿ, ನಿಮ್ಮ ರೇಷನ್ ಅಂಗಡಿ ಮಾಡಿ, ಅಂಗನವಾಡಿ ಮಾಡಿ, CC ಕ್ಯಾಮ್ರಾ ಹಾಕಿ ಎಲ್ಲ ಮಾಡಿದ್ದು ಕಾಂಗ್ರೆಸ್. ದುರ್ದೈವ ಎಲ್ಲನೂ ನಿಮಗೆ ಕಾಂಗ್ರೆಸ್ಸೇ ನೀಡಿದಾಗ ನಾವೆಲ್ಲೋ ಬಾವುಟ, ಬೇರೆ ಪಕ್ಷದ ಬಾವುಟ ಇಟ್ಕೊಂಡು ಅಡ್ಡಾಡ್ತೀವಿ ಅಂತಂದರೆ ಎಲ್ಲ ಒಂದು ಕಡೆ ನಾವು ತಾಯಿಗೆ ದ್ರೋಹ ಬಿಡ್ದಂಗೆ. ನಿಜವಾಗಿ ಕೂಡ ಯಾರು ನಮ್ಮೊತ್ತು ಊಟ ಕೊಟ್ಟಿರ್ತಾರೆ ಅದು ಇಲ್ಲಿನ ಒಂದು ಏನೋ ಒಂದು ಸಂಸ್ಕೃತಿ ಅಂತಾರ, ಕಲ್ಚರ್ ಅಂತಾರ, ಆ ಒಂದು ಭಾವನೆ ಅಂತಾರ. ನಿಜಕ್ಕೂ ಕೂಡ ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಈ ನಗರಗಳೇನದಾವ, ಕೆಲವರು ಯಾರು ಈ ವಾತಾವರಣ ಹಾಳು ಮಾಡಲಿಕ್ಕೆ, ಕೆಲವರು ಯಾರು ಏನು ಯಾರು ಮಾಡ್ತಾರ. ರೈತರು ಎಲ್ಲಿ ಸಂಕಷ್ಟದಲ್ಲದಾರ, ಮಕ್ಕಳಿಗೆ ಎಲ್ಲಿ ವಿದ್ಯಾಭ್ಯಾಸ ಇಲ್ಲ. ಈ ದೇಶದಲ್ಲಿ ಎಲ್ಲರಿಗೂ ಸಮಾನತೆ ಬರಬೇಕು. ಬಡವರಿಗೂ ಒಳ್ಳೆ ಗಟರ್ ಮಾಡಬೇಕು, ಒಳ್ಳೆ ರೋಡ್ ಮಾಡಬೇಕು, ಒಳ್ಳೆ ನೀರು ಕೊಡಬೇಕು, ಶುದ್ಧ ನೀರು ಇರಬೇಕು, ಶುದ್ಧ ಗಾಳಿ ಇರಬೇಕು, ಒಳ್ಳೆ ಪರಿಸರ ಇರಬೇಕು ಅನ್ನುವಂಥದ್ದು ಯಾರು ಒಳ್ಳೆ ಆಡಳಿತ ಕೊಡ್ತಾರೋ ಅವರು ನಿಜವಾಗಿ ಕೂಡ ಒಂದು ಸಮಾಜ ನಿರ್ಮಾಣ ಮಾಡ್ತಾರಲ್ಲ ಅಂಥವ್ರಿಗೆ ನಿಜವಾದಂಥ ನಾಯಕರು ಅಂತ ಹೇಳ್ತಾರೆ. ಇವತ್ತು ಅಂಥ ಆಯ್ತಪ್ಪ ನಮ್ಗೆ ಭಾಳ ಕಷ್ಟದಲ್ಲಿ ಐತಂದ್ರೂ ಕೂಡ ಪಾಪ ತಿನ್ನಕ್ಕೆ ಕೂಳಿಲ್ಲ, ಎಲ್ಲ ಬಾಡಿಗೆಗೆ ಈಗೆಲ್ಲ ಟ್ಯಾಕ್ಸು GST ಹಾಕಿ ಜನ ಸಾಯ್ತಾ ಇದ್ದಾರೆ. ಮನೆಗೆ 10,000 ದುಡಿದ್ರು ಅವ್ನು ಮನೆ ನಡ್ಸೋಕ್ಕಾಗೋದು, ಮಕ್ಕಳದು ಫೀಸ್ ಕಟ್ಟೋಕ್ಕಾಗೋದು. ನಮಗೆಲ್ಲೇ ಬಜೆಟ್ ಹೊರೆ ಆದರೂ ಕೂಡ ಹೋಗಲಿ ತೊಗೊಂಡು ಒಂದು 2,000 ರೂಪಾಯಿ ಬಡವ್ರಿಗೆ ಕೊಟ್ಬಿಡೋಣ, ಬಡವ್ರು ತಿಂತಾರೆ, ಶ್ರೀಮಂತರು ಏನಾದ್ರು ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಆ ದುಡ್ಡು ತೆಗೆದು ಕೊಟ್ಟರಲ್ಲ. ಕೆಲವರು ಅದೇನಂತಾರೆ ಬಿಟ್ಟಿ ಭಾಗ್ಯ ಕೊಟ್ಟು ಅವರೆಲ್ಲ ಸುಮಾರಿಗಳು ಮಾಡಿದ್ರು ಅಂತೇಳಿ ಹಿಂಗೆ ಹೇಳ್ತಾರೆ. ಒಂದು ಮೇಜರ್ ಒಂದೊಂದು ಕೆಲಸ ಬಿಟ್ಟಿಲ್ಲ, ಎಲ್ಲೋ ಸಣ್ಣ ಪುಟ್ಟ ಅದಾವ, ಇಲ್ಲ ಅಂತ ಹೇಳಂಗಿಲ್ಲ. ಬಹುಶಃ ಯಾರು ಮಾಡ್ಲಾರ್ದಷ್ಟು ಕೋಟಿಗಟ್ಟಲೆ ದುಡ್ಡಿಲ್ಲ ಆಕೆ. ನಮ್ಮ ಭಾಗದ ಸನ್ಮಾನ್ಯ ಅಭಿವೃದ್ಧಿ ಹರಿಕಾರ ಶಾಸಕರಾದ ಸನ್ಮಾನ್ಯ ಪ್ರಸಾದ್ ಅಬ್ಬಾಯ ಸಾಹೇಬ್ರೆ, ನಮ್ಮ ವಾರ್ಡಿನ ಮುಖಂಡರು, ಹಿರಿಯರು, ಮಾರ್ಗದರ್ಶಕರು ಮೋಹನ್ ಅಸುಂಡೆ ಸಾಹೇಬರು ಹಾಗೂ ಎಲ್ಲ ಗುರು ಹಿರಿಯರು, ನಮ್ಮ ನಿಲಗುಂದ ರೆಸಿಡೆನ್ಸಿ, ಈಗ ಮೊದಲು ನಿಲಗುಂದ ರೆಸಿಡೆನ್ಸಿ ಒಂದಾಯ್ತು ಸಾಹೇಬ್ರು, ಈಗ ಅಲ್ಲಿ ಜೈನ್ ಲೇಔಟು, ಸ್ಪ್ಯಾಂಡರ್ ಲೇಔಟು ಅದಕ್ಕೆ ಹತ್ತಿ ಮತ್ತೆ 2 ಲೇಔಟ್ ಆಗಿದ್ದಾವೆ. ನಮ್ಮ 8-10 ವರ್ಷದಿಂದ ನಮ್ಮ UGD ಬಹಳ ಸಮಸ್ಯೆ ಇದೆ ಸರ್, ಬಹಳ ಸಮಸ್ಯೆ ಇದೆ. ಎಲ್ಲ ನಾವು ಗೌರ್ಮೆಂಟ್ ಸರ್ವೆಂಟ್ಸ್ ಬ್ಯಾಂಕ್ದಿಂದ ಲೋನ್ ತಗೊಂಡು ಪ್ರತಿ ತಿಂಗಳ 30,000 40,000 EMI ಕಟ್ಟು ನಾವು ಮನೆ ಕಟ್ಸಿದ್ದೀವಿ. ಆದರೆ ನಮ್ಮ UGD ಬಹಳ ಅಂದ್ರೆ ಬಹಳ ಸಮಸ್ಯೆ ಇದೆ, ಬರ್ನಿಂಗ್ ಪ್ರಾಬ್ಲಮ್ ಇದೆ. ನಮ್ಮ ಕುಡಿಯ ನೀರು, UGD ಹಾಗೂ ರೋಡ್ ಇವು 3 ನಮ್ಮ ಬಹಳ ಅರ್ಜೆಂಟ್ ನಮ್ಗೆ ಇದೆ. ಇಲ್ಲಾಂದ್ರೆ ನಮ್ಮ ದಿನಾಲೂ ನಾವು ಹೆಂಡರ ಜೊತೆ ಜಗಳ, ಎಲ್ಲೇ ತಗೊಂಡ್ರಿ ನೀವು ಮನೆ, ಯಾರು ತಗೊಂಡ್ರಿ, ಯಾರು ಕೇಳಿ ತಗೊಂಡ್ರಿ ಅಂತ ಹೇಳಿ ಅರ್ಥ ಇದೆ. ಹಾಗೆ ಸಾಹೇಬರು ನಾವು ತುಂಬಾ ನಿಮ್ಮ ಅಭಿಮಾನಿಗಳು, ನಮ್ಗೆ ಸಾಕಷ್ಟು ನಿಮ್ಮ ಮೇಲೆ ಅಭಿಮಾನ ಇದೆ, ನಮ್ಮ ಕಾರ್ಪೊರೇಟರ್ ಸಾಹೇಬರಿಗೆ, ನಮ್ಮ ಶಾಸಕರ ಸಾಹೇಬರಿಗೆ. ಹೀಗಾಗಿ ನಮ್ದು UGD ಒಂದು ದಯವಿಟ್ಟು ನಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಮ್ದು UGD ಒಂದು ಸ್ವಲ್ಪ ಪರಿಹಾರ ನಮ್ಗೆ ಒದಗಿಸ್ಬೇಕಾಗಿ ವಿನಂತಿ. ಹಾಗೆ ನಮ್ಮ ಮಾಲಿಕ್ ಬಿನ್ ದಿನಾರ್ ಮಸ್ಜಿದಿನ
ರಿನಿವೇಶನ್ ಸಲುವಾಗಿ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಜಮಾತಿನ ಎಲ್ಲ ಬರಬೇಕು, ಬಂದು ಸಾಹೇಬರಿಗೆ ನಾವು ಒಂದು ಮನವಿ ಕೊಡಬೇಕು. ಅವರಿಂದ ನಮ್ಮ ಮಾಲಿಕ್ ಬಿನ್ ದಿನಾರ್ ಮಸ್ಜಿದ್ ಇದಕ್ಕೆ ಅನುದಾನವನ್ನು ವಕ್ಫ್ ಬೋರ್ಡ್ನಿಂದ ಅನುದಾನ ಸ್ಯಾಂಕ್ಷನ್ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಬರಬೇಕು ಎಲ್ಲ ಜಮಾತಿನ ಬರಲು